ಸ್ಪ್ರೇಯಿಂಗ್ ಅಂತ ಬಂದ್ರೆ ನೀವು ದಿನಕ್ಕೆ ನಾ ಹೇಳ್ದಂಗೆ 15 ಎಕರೆ ಮಾಡ್ಬೋದು. ಒಂದು ಡ್ರೋನಿಗೆ 5 ಲಕ್ಷ ಇರುತ್ತೆ. ಡ್ರೋನ್ ಫ್ಲೈ ಮಾಡೋಕ್ಕೂ ಝೋನ್ ಅಂತ ಇರುತ್ತೆ. ರೆಡ್ ಝೋನು, ಗ್ರೀನ್ ಝೋನು, ಯೆಲ್ಲೋ ಝೋನ್ ಅಂತ. ಅಕಸ್ಮಾತ್ ಏನಾದ್ರು ಅಥವಾ ಆಬ್ಸ್ಟೆಕಲ್ ಬಂತು ಅಂದ್ರೆ ಸೆನ್ಸ್ ಮಾಡಕ್ಕೆ ಆಬ್ಸ್ಟೆಕಲ್ ರೇಡಾರ್ ಇರುತ್ತೆ. ಆಫ್ಟರ್ ಸೇಲ್ ಸರ್ವಿಸ್ ನಿಮ್ಗೆ 3 ವರ್ಷವರೆಗೂ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ. ಕನ್ನಡ ಫಾರ್ಮರ್ ಚಾನೆಲ್ಗೆ ಸ್ವಾಗತ. ನಮ್ ಕಂಪ್ನಿ ಬಂದ್ಬಿಟ್ಟು ಏರೋಸೈಟ್, ನಮ್ಮ ಮಾಡೆಲ್ ನೇಮ್ ಬಂದ್ಬಿಟ್ಟು ಬಿಟೆಲ್ 10 ಅಂತ. ಅದು ಮೇನ್ ಉಪಯೋಗ ಏನ್ ಬಂದ್ಬಿಟ್ಟು ಸ್ಪ್ರೇಯರ್ ಮತ್ತೆ ಸೀಡ್ ಸ್ಪ್ರೆಡರ್ ಎರಡೂ ಇದೆ ಫೀಚರ್ ಇದರಲ್ಲಿ. ಒಂದೇ ಫ್ರೇಮ್ ಇರುತ್ತೆ. ಒಂದೇ ಫ್ರೇಮ್ ಅಲ್ಲಿ ನೀವು ಸೀಡ್ ಸ್ಪ್ರೆಡರ್ ಟ್ಯಾಂಕ್ ಆಗ್ಬೋದು, ಔಷಧಿ ಹೊಡೆಯೋ ಟ್ಯಾಂಕ್ ಆಗ್ಬೋದು. 2 ಫೀಚರ್ ಇದೆ. ಇದು ನಿಮ್ಗೆ ಅಡ್ವಾಂಟೇಜ್ ಏನಂದ್ರೆ ಈ ಡ್ರೋನ್ ಅಲ್ಲಿ ಈಗ ಮಾಮೂಲ್ ಲೇಬರ್ ಯೂಸ್ ಮಾಡ್ಕೊಂಡು ಮಾಡೋದಿದ್ರೆ ಕಷ್ಟ ಆಗುತ್ತೆ. ಎಕರೆಗೆ ನೀವು 1 ಎಕರೆ ಕವರ್ ಮಾಡ್ಬೇಕು ಅಂದ್ರೆ ಅಟ್ಲೀಸ್ಟ್ ಇದ್ರೂ ಲೇಬರ್ ಬೇಕಾಗುತ್ತೆ, 1 ದಿನ ಬೇಕಾಗುತ್ತೆ. ಅದೇ ಡ್ರೋನ್ ಮುಖಾಂತರ ನೀವು ಒಂದಿನಕ್ಕೆ ಏನಿಲ್ಲ ಅಂದ್ರೂ ಮಿನಿಮಮ್ 15 ಇಂದ 20 ಎಕರೆ ಹೊಡಿಬಹುದು. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಡ್ವಾಂಟೇಜ್. ನಿಮ್ಗೆ ಇಂಪ್ಯಾಕ್ಟ್ ಬೇಕು ಅಂದ್ರೆ ಈಗ ಏನಾದ್ರು ಕಾಯಿಲೆ ಬಂದಿದೆ, ಸಡನ್ ಇಂಪ್ಯಾಕ್ಟ್ ಬೇಕು ಅಂದ್ರೆ ಈ ಡ್ರೋನ್ ಮುಖಾಂತರ ನಿಮ್ಗೆ ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ, ಇಂಪ್ಯಾಕ್ಟ್ ಇರುತ್ತೆ. ಅದು ಒನ್ ಆಫ್ ದ ಅಡ್ವಾಂಟೇಜ್. ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನ್ ಬಂದ್ಬಿಟ್ಟು ನಮ್ದು ಡ್ರೋನ್ ಬಂದ್ಬಿಟ್ಟು ಮಾಡ್ಯುಲರ್. ನಾ ಮುಂಚೆ ಹೇಳ್ದಂಗೆ ಸೀಡ್ ಸ್ಪ್ರೆಡರ್ ಟ್ಯಾಂಕ್ ಇರುತ್ತೆ. ಇದು ಟ್ಯಾಂಕ್ ಬಂದ್ಬಿಟ್ಟು ರಿಮೂವಬಲ್ ಇರುತ್ತೆ, ರಿಮೂವ್ ಮಾಡ್ಬೋದು. ಸೀಡ್ ಸ್ಪ್ರೆಡರ್ ಸ್ಪ್ರೇಯರ್ ಟ್ಯಾಂಕ್ ಹಾಕ್ಬೋದು. 2 ಫೀಚರ್ ಇರುತ್ತೆ. ಮತ್ತೆ ಇದು ಸ್ಪ್ರೇಯಿಂಗ್ ಅಂತ ಬಂದ್ರೆ ನೀವು ದಿನಕ್ಕೆ ನಾ ಹೇಳ್ದಂಗೆ 15 ಎಕರೆ ಮಾಡ್ಬೋದು. ಅದೇ ಇದರಲ್ಲಿ 2 ಸೆಟ್ ಬ್ಯಾಟ್ರಿ ಕೊಟ್ಟಿರ್ತೀವಿ. ಈ 1 ಸೆಟ್ ಬ್ಯಾಟ್ರಿಯಲ್ಲಿ ನೀವು 2 ಎಕರೆ ಕವರ್ ಮಾಡ್ಬೋದು. ದಿನಕ್ಕೆ ನೀವು ಒಂದ್ ಚಾರ್ಜ್ ಹಾಕೋಬಹುದು. ಒಂದು ಡ್ರೋನ್ ಅಲ್ಲಿ ಇರುತ್ತೆ. ಒಂದ್ ಚಾರ್ಜ್ ಮುಗಿದ ತಕ್ಷಣ ಇನ್ನೊಂದು ಚಾರ್ಜಿಗೆ ಹಾಕೊಂಡ್ಬಿಟ್ಟು ಹಂಗೆ ಸೈಕ್ಲಿಂಗ್ ಮಾಡ್ಕೊಂತ ನೀವು ಕಂಟಿನ್ಯೂಸ್ ಆಗಿ ಹೊಡಿಬಹುದು. ನೀವು ಗೊತ್ತಿರಂಗೆ ಬೆಳಗ್ಗೆ ಸಾಯಂಕಾಲ ಇರುತ್ತೆ. ನೀವು ಭತ್ತ, ರಾಗಿ, ಜೋಳ ಆ ತರ ಇದ್ರೆ ನೀವು ಮ್ಯಾಕ್ಸಿಮಮ್ 25 ಎಕರೆ ಹೊಡಿಬಹುದು. ನೀವು ಅಡಿಕೆ ಅಥವಾ ಮರಗಳಿಗೆ, ಯಾವುದೇ ಮರಗಳಾಗಿರ್ಲಿ, ತೆಂಗ ಹಣ್ಣಿನ ಮರಗಳಾಗಿರ್ಲಿ, ಈ ಮರಗಳಿಗೆ ನೀವು ಮ್ಯಾಕ್ಸಿಮಮ್ ಅಂದ್ರೆ ಒಂದು 15 ಎಕರೆವರೆಗೂ ಹೊಡಿಬಹುದು. ಈಗ ನಾಸಲ್ ಇದರಲ್ಲಿ ಮಲ್ಟಿಪಲ್ ನಾಸಲ್ಸ್ ಬರುತ್ತೆ. ಡಿಪೆಂಡಿಂಗ್ ಅಪಾನ್ ದ ಅಪ್ಲಿಕೇಶನ್ ಟೈಪ್ ಆಫ್ ಕ್ರಾಪ್. ನೀವು ಕಮರ್ಷಿಯಲ್ ಲೋ ಕ್ರಾಪ್ ಹಾಕೊಂಡಿದ್ರೆ ಲೋ ಕ್ರಾಪ್ಗೆ ಸ್ವಲ್ಪ ಸ್ಪೆಸಿಫಿಕ್ ಆಗಿರೋ ನಿಮ್ಗೆ ನಾಸಲ್ ಸಿಗುತ್ತೆ. ನಿಮ್ಗೆ ಬಳ್ಳಿ ಅಥವಾ ಏನಾದ್ರು ಅಡಿಕೆಗಾದ್ರೆ ಅದಕ್ಕೆ ಮೋಟರೈಸ್ ನಾಸಲ್, ಸೆಂಟ್ರಿಫಿಕಲ್ ನಾಸಲ್ ಅಂತ ಕರಿತೀವಿ. ಆ ತರ ನಾಸಲ್ಸ್ ಸಿಗುತ್ತೆ. ಇದು ಏನಕ್ಕೆ ಮಾಡ್ತಿದೀವಿ ಅಂದ್ರೆ ಇದು ಇಂಟ್ರೊಡ್ಯೂಸ್ ಏನಕ್ಕೆ ಮಾಡ್ತೀವಿ, ರೈತರಿಗೆ ಅನುಕೂಲ ಆಗ್ಲಿ ಅಂತ. ಕರ್ನಾಟಕ ಕನ್ನಡ ರೈತರಿಗೆ ಅನುಕೂಲ ಆಗ್ಲಿ ಅಂತ. ಹೇಗ್ ಅನುಕೂಲ ಅಂದ್ರೆ ಈಗ ನಾವು ಮ್ಯಾನ್ಯೂರ್ ಸ್ಪ್ರೇ ಮಾಡೋದ್ರಿಂದ ಮನುಷ್ಯಕ್ಕೂ ಅಪಾಯಕಾರಿ, ಮತ್ತೆ ಹೊಲದಲ್ಲಿ ಮಾಡೋದ್ರಿಂದ ಈಗ ಕಷ್ಟ ಇರುತ್ತೆ. ಹೇಳ್ಬೇಕು ಅಂದ್ರೆ ಅಲ್ಲಿ ಹಾವು, ಹುಳ, ಎಲೆ ಇರ್ತವೆ. ಅದರಲ್ಲಿ ಮನುಷ್ಯರು ಹೋಗಿ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಇದು ಡ್ರೋನ್ ಹೋಗಿ ಬರೋದ್ರಿಂದ ಎಲ್ಲ ಆಟೋಮೆಟಿಕ್ ಇರುತ್ತೆ. ನೀವು ಏನ್ ಪ್ರಾಡಕ್ಟ್ ಇರುತ್ತೆ ಅದನ್ನ ಫೀಡ್ ಮಾಡಿದ್ರೆ ಅದೇ ಹೋಗಿ ಸ್ಪ್ರೇ ಮಾಡ್ಕೊಂಡ್ ಬರುತ್ತೆ. ಈಗ ಮನುಷ್ಯ ಇಂಟರ್ವೆನ್ಷನ್ ಇರಲ್ಲ. ಪೈಲಟ್ ದೂರದಿಂದ ನಿಂತ್ಕೊಂಡೆ ಬೇಕಾದ್ರೆ ಆಪರೇಟ್ ಮಾಡ್ಬೋದು. ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇರುತ್ತೆ. ಇದು ನಮ್ ಡ್ರೋನ್ ಖರೀದಿಗಂತ ಬಂದ್ರೆ ಖರೀದಿಗೆ ಇದು ಒಂದು ಡ್ರೋನಿಗೆ 5 ಲಕ್ಷ ಇರುತ್ತೆ. ಈ 5 ಲಕ್ಷದಲ್ಲಿ ನಿಮ್ಗೆ ಪರ್ಚೇಸ್ ಇನ್ಕ್ಲೂಡ್ ಆಗಿ ನಿಮ್ಗೆ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗ್ ಈಗ ಓಡಿಸೋರ್ಗು ಪೈಲಟಿಂಗ್ ಲೈಸೆನ್ಸ್ ಅಂತ ಇರುತ್ತೆ. ಆ ಪೈಲಟ್ ಲೈಸೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಇನ್ಶೂರೆನ್ಸ್ ಕವರ್ ಆಗಿರುತ್ತೆ. ನಿಮ್ಗೆ 1 ವರ್ಷ ವ್ಯಾರಂಟಿ ಇದೆ. ನಿಮ್ಗೆ ರೆಂಟಲ್ ಸರ್ವಿಸ್ ಬೇಕು ಅಂದ್ರೂ ರೆಂಟಲ್ ಸರ್ವಿಸ್ ಕೊಡಕ್ ನಮ್ಗೆ ತಯಾರಿದ್ದೀವಿ. ನಿಮ್ಗೆ ರೆಂಟಲ್ ಸರ್ವಿಸ್ಗೆ ಎಕರೆಗೆ 500 ಇಂದ ಹಿಡಿದು 1200 ವರೆಗೂ ಇದೆ. ನಿಮ್ಗೆ ಭತ್ತ, ರಾಗಿ, ಜೋಳ ಇದ್ರೆ 500 ಇಂದ 700 ರೂಪಾಯಿ ಇರುತ್ತೆ. ತರಕಾರಿ ಆದ್ರೆ 800 ರೂಪಾಯಿ ಇರುತ್ತೆ. ನೀವು ಅಕಸ್ಮಾತ್ ಯಾವ್ದೋ ಫ್ರೂಟ್ಸ್ ಇತ್ತು ಅಂದ್ರೆ, ಫ್ರೂಟ್ಸ್ ಮರಗಳಿತ್ತು ಅಂದ್ರೆ 800 ಇಂದ 100 ರೂಪಾಯಿ ಇರುತ್ತೆ. ತೆಂಗು, ಅರೆಕ ಆದ್ರೆ ನಿಮ್ಗೆ 1200 ರೂಪಾಯಿ ಇರುತ್ತೆ ರೆಂಟಲ್ ಸರ್ವಿಸ್. ನಿಮ್ಗೆ ಡ್ರೋನ್ ಸೆಟ್ ಜೊತೆ ಏನೇನ್ ಇನ್ಕ್ಲೂಡ್ ಆಗುತ್ತೆ ಅಂದ್ರೆ 2 ಸೆಟ್ ಬ್ಯಾಟ್ರಿ ಇರುತ್ತೆ, ಚಾರ್ಜರ್ ಬರುತ್ತೆ, 3 ಸೆಟ್ ನಾಸಲ್ಸ್ ಬರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ನಾಸಲ್ಸ್, ಒಂದೇ ತರದ್ದಲ್ಲ, 3 ತರ ಡಿಫ್ರೆಂಟ್ ನಾಸಲ್ಸ್ ಸಿಗುತ್ತೆ. ಮತ್ತೆ ಇದರಲ್ಲಿ ನಿಮ್ಗೆ ಟೂಲ್ ಸೆಟ್ ಅಂತ ಇರುತ್ತೆ, ಟೂಲ್ ಕಿಟ್. ಮತ್ತೆ ಸೆನ್ಸರ್ಸ್ ಕೊಟ್ಟಿರ್ತೀವಿ. ನೀವು ಎಲ್ಲಾದ್ರೂ ಸ್ಪ್ರೇ ಮಾಡ್ಬೇಕು ಅಂದ್ರೆ ಅಲ್ಲಿಂದ ಗಾಳಿ ಸ್ಪೀಡ್ ಎಷ್ಟಿದೆ ಅಂತ ತಿಳ್ಕೊಬೇಕಾಗುತ್ತೆ. ಅದಕ್ಕೆ ಆನ್ವೋಮೀಟರ್ ಅಂತ ಇರುತ್ತೆ, ಅದನ್ನು ಕೊಡ್ತೀವಿ. ಟೂಲ್ ಕಿಟ್ ಇನ್ಕ್ಲೂಡ್ ಆಗಿ ಅದ್ರ ಜೊತೆಗೆ ನಿಮ್ಗೆ ಲೈಸೆನ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಟ್ರೈನಿಂಗ್ ಲೈಸೆನ್ಸ್, ನಮ್ ಡ್ರೋನ್ ಲೈಸೆನ್ಸ್, ಮತ್ತೆ ಇನ್ಶೂರೆನ್ಸ್, ಇದೆಲ್ಲ ಕವರ್ ಆಗುತ್ತೆ 5 ಲಕ್ಷದಲ್ಲಿ. ಅಪ್ಲಿಕೇಶನ್ ಇರುತ್ತೆ. ಆ ಮೊಬೈಲ್ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಮೊಬೈಲ್ ಅಲ್ಲಿ. ಆ ಮೊಬೈಲ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರೆ ನಿಮಗೆ ಒಂದು ಲಾಗಿನ್ ಐಡಿ ಕೊಡ್ತೀವಿ. ಲಾಗಿನ್ ಐಡಿ ಇನ್ಸರ್ಟ್ ಮಾಡಿದ್ರೆ ನೀವು ಲಾಗಿನ್ ಆಗಿ ನಿಮ್ಗೆ ಪ್ಲಾಟ್ ಹೇಗೆ ಸೆಟಪ್ ಮಾಡೋದು, ಹೇಗೆ ಯೂಸ್ ಮಾಡೋದು, ಮತ್ತೆ ನಿಮ್ಗೆ ಡ್ರೋನ್ ಇಂದ ಬರ್ತಿರೋ ಡೇಟಾ ಎಲ್ಲ ಸಿಗುತ್ತೆ. ನಿಮ್ಗೆ ಬ್ಯಾಟ್ರಿ ಚಾರ್ಜ್ ಎಷ್ಟಿರುತ್ತೆ, ಅದ್ರ ಬರ್ತಿರೋ ಕಮೆಂಟ್ಸ್ ಎಲ್ಲ ಆಪ್ ಅಲ್ಲಿ ನಿಮ್ಗೆ ಇಂಡಿಕೇಟ್ ಆಗುತ್ತೆ. ಎಸ್, ಸರ್ವಿಸ್, ಆಫ್ಟರ್ ಸೇಲ್ ಸರ್ವಿಸ್ ನಿಮ್ಗೆ 3 ವರ್ಷವರೆಗೂ ಕಂಪ್ಲೀಟ್ ಸಪೋರ್ಟ್ ಕೊಡ್ತೀವಿ. ಈಗ ನಾವು ಡ್ರೋನ್ ಸ್ವತಃ ನಾವೇ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಏನಾದ್ರು ಮುದ್ದೈತು ಮಾಡ್ತಾನು ನಿಮ್ಗೆ ಒಂದೇ ದಿವಸದಲ್ಲಿ, ಹತ್ರ ಇದ್ರೆ ಒಂದೇ ದಿವಸದಲ್ಲಿ, ದೂರ ಇದ್ರೆ ಮ್ಯಾಕ್ಸಿಮಮ್ 1 ವಾರದಲ್ಲಿ ನಿಮ್ ಕೆಲಸ ರೀತಿ ಮಾಡ್ತೀವಿ. ಇದು ಮೆಕ್ಯಾನಿಕಲ್ ಪಾರ್ಟ್.
ಎಲೆಕ್ಟ್ರಿಕಲಿ ಸಾಫ್ಟ್ವೇರ್ ಏನಾದ್ರು ಗ್ಲಿಚಸ್ ಬಂತು ಅಂದ್ರೂ ನಾವು ಟೆಕ್ನಿಕಲ್ ಸಪೋರ್ಟ್ ಕೊಡ್ತೀವಿ. ಕಂಪ್ಲೀಟ್ ಸಾಲ್ವ್ ಆಗಿಲ್ಲ ಅಂದ್ರೆ ಸ್ವತಃ ನಿಮ್ಮ ಮನೆ ಹತ್ರನೇ ಬಂದ್ಬಿಟ್ಟು ಬೇಕಾದ್ರೆ ನಾವು ಟೆಕ್ನಿಕಲ್ ಸಾಫ್ಟ್ವೇರ್ ಪ್ರಾಬ್ಲಮ್ ರಿಸಾಲ್ವ್ ಮಾಡ್ಕೊಟ್ಬಿಟ್ಟು ಹೋಗ್ತೀವಿ. ಆಫೀಸು ನಮ್ದು ಇರೋದು ಪೀಣ್ಯದಲ್ಲಿ, ಬೇಕಾದ್ರೆ ವಿಸಿಟ್ ಮಾಡ್ಬೋದು. ಪೀಣ್ಯ ಫಸ್ಟ್ ಸ್ಟೇಜ್ ಆಪೋಸಿಟ್ ಟು ABB. ಈಗ ಅಕಸ್ಮಾತ್ ಏನೋ ಆಬ್ಸ್ಟಕಲ್ ಬಂತು, ಮರ ಆಗಿರ್ಲಿ ಪಕ್ಷಿಗಳಾಗಿರ್ಲಿ ಯಾವ್ದಾರು ಆಗಿರ್ಲಿ, ಅಕಸ್ಮಾತ್ ಏನಾದ್ರು ಅಥವಾ ಆಬ್ಸ್ಟಕಲ್ ಬಂತು ಅಂದ್ರೆ ಸೆನ್ಸ್ ಮಾಡಕ್ಕೆ ಆಬ್ಸ್ಟಕಲ್ ರೇಡಾರ್ ಇರುತ್ತೆ. ಇದು ಬಂದ್ಬಿಟ್ಟು ಆಬ್ಸ್ಟಕಲ್ ರೇಡಾರ್. ಅದು ಸೆನ್ಸ್ ಮಾಡಿದ ತಕ್ಷಣ ನಿಂತ್ಕೊಂಡ್ಬಿಟ್ಟು ಅಡ್ಜಸ್ಟೆಂಟ್ ಪೊಸಿಷನ್ಗೆ ಹೋಗಿ ನೆಕ್ಸ್ಟ್ ಕಂಟಿನ್ಯೂಸ್ ಅದು ಎಲ್ಲಿ ಮಿಷನ್ ಪ್ಲಾನ್ ಮಾಡಿರ್ತೀವೋ ಆ ಮಿಷನ್ಗೆ ಕಂಟಿನ್ಯೂ ಆಗುತ್ತೆ. ಓಕೆನಾ? ಈಗ ನೆಕ್ಸ್ಟ್ ಟೆರೈನ್ ಅಂದ್ರೆ ಭೂಮಿ ಲೆವೆಲ್ ಬಂದ್ಬಿಟ್ಟು ಎಲ್ಲೋ ಸಮಾನ ತೀರದಲ್ಲಿ ಇರಲ್ಲ, ಏರಿಳಿತ ಇರುತ್ತೆ. ಆ ಏರಿಳಿತಾಗ ಹೈಟ್ ಅಡ್ಜಸ್ಟ್ ಆಗೋ ರೀತಿ ಟೆರೈನ್ ಫಾಲೋರ್ ಇರುತ್ತೆ. ಓಕೆನಾ? ಆ ಟೆರೈನ್ ಈಗ ಫಾರ್ ಎಕ್ಸಾಂಪಲ್ ಟಿ ಎಸ್ಟೇಟ್ ಬೆಟ್ಟಗುಡ್ಡದಲ್ಲಿ ನಿಮ್ಗೆ ಟೆರೈನ್ ಮೇಲಕ್ಕೆ ಹೋಗ್ತಾ ಇರುತ್ತೆ. ಆತರ ಹೈಟ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋ ಫೀಚರ್ಸ್ ಇರುತ್ತೆ. ಈಗ ಇದು ಬಂದ್ಬಿಟ್ಟು 20 ಲೀಟರ್ ಬೀಜ ಹೆಚ್ಚೋದು. ಅದೇ ವೆಯ್ಟ್ ಕೆಪಾಸಿಟಿ ಬಂದ್ಬಿಟ್ಟು 10 ಲೀಟರ್ ಇರುತ್ತೆ. ಅದೇ ಬೈ ವಾಲ್ಯೂಮ್ 20 ಲೀಟರ್ ವರೆಗೂ ತುಂಬಿಸಬಹುದು. ಬೀಜ ಆಗಿರ್ಲಿ, ಗೊಬ್ಬರ ಆಗಿರ್ಲಿ, ಯಾವ್ದು ಅಪ್ಲಿಕೇಶನ್ ಗಾರು ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ನೀವು ಬೇಕಾದ್ರೆ ಫಿಶ್ ಫೀಡಿಂಗ್ ಮೆಕಾನಿಸಮ್ಗೂ ಯೂಸ್ ಮಾಡ್ಬೋದು. ಇದನ್ನ ಅದು ಅಪ್ಲಿಕೇಶನ್ ಇದೆ. ಸ್ಪ್ರೇ ಟ್ಯಾಂಕ್ ಬಂದ್ಬಿಟ್ಟು 10 ಲೀಟರ್ ಇದೆ. ಇದು ಬಂದ್ಬಿಟ್ಟು ನಾ ಹೇಳ್ದಂಗೆ ಇಂಟರ್ಚೇಂಜಬಲ್ ಇರುತ್ತೆ. ಟ್ಯಾಂಕ್ ರಿಮೂವ್ ಮಾಡ್ಬಿಟ್ಟು ಸ್ಪ್ರೇ ಟ್ಯಾಂಕ್ ನ ಯೂಸ್ ಮಾಡ್ಬೋದು. ಇದು ಬೇರೆ ಪಾಯಿಂಟ್ ನೋಡಿದ್ರೆ ಬ್ಯಾಟ್ರಿಗೆ ಏನು ಪ್ರೊಟೆಕ್ಷನ್ ಇಲ್ಲ. ಬ್ಯಾಟ್ರಿ ಬಂದ್ಬಿಟ್ಟು ಹಾರ್ಟ್ ಇದ್ದಂಗೆ. ಹಾರ್ಟ್ ನಿಂತೋದ್ರೆ ಹೇಗೆ ನಮ್ಗೆ ಸತ್ತೋಗ್ತೀವೋ ಅದೇ ರೀತಿ ಬ್ಯಾಟ್ರಿ ಸರಿಯಾಗಿ ಪ್ರೊಟೆಕ್ಷನ್ ಇಲ್ಲ ಅಂದ್ರೆ ಬ್ಯಾಟ್ರಿ ಡಿಗ್ರೇಡ್ ಆಗೋ ಚಾನ್ಸ್ ಇರುತ್ತೆ. ನಮ್ಮಲ್ಲಿ ನಾವ್ ಏನ್ ಮಾಡ್ತೀವಿ ಅಂದ್ರೆ ಬ್ಯಾಟ್ರಿ ಪ್ರೊಟೆಕ್ಟ್ ಮಾಡಕ್ಕೆ ಒಂದು ಕವರ್ ಹಾಕಿರ್ತೀವಿ, ಈ ತರ ಲಾಕ್ ಮಾಡಿರ್ತೀವಿ. ಸೊ ದಟ್ ಪೆಸ್ಟಿಸೈಡ್ ಯೂಸ್ ಮಾಡೋದ್ರಿಂದ ಪೆಸ್ಟಿಸೈಡ್ ಬಂದ್ಬಿಟ್ಟು ಕೆಮಿಕಲ್ ಡಿಗ್ರೇಡಿಂಗ್ ಆಗಿರುತ್ತೆ, ಬ್ಯಾಟ್ರಿ ಮೇಲೆ ಬೀಳೋ ಆಗಿಲ್ಲ. ಅದನ್ನ ಸೇಫ್ ಆಗಿ ಪ್ರೊಟೆಕ್ಟ್ ಮಾಡ್ಬೇಕು. ಆ ಸೇಫ್ ಆಗಿ ಪ್ರೊಟೆಕ್ಟ್ ಮಾಡಕ್ಕೆ ನಾವು ಕವರ್ ಕೊಟ್ಟಿದ್ದೀವಿ. ಅದು ಒನ್ ಆಫ್ ದ ಅಡ್ವಾಂಟೇಜ್ ನಮ್ ಡ್ರೋನ್ ಅಲ್ಲಿ. ಮತ್ತೆ ನೆಕ್ಸ್ಟ್ ಇದು ಸಬ್ಸಿಡಿ ಬರೋದಿದ್ರೆ, ಸಬ್ಸಿಡಿಯಲ್ಲಿ ಈಗ ಡ್ರೋನ್ ದೀದಿ ಸ್ಕೀಮ್ ಅಂತ ಬರ್ತಾ ಇದೆ, ನಮ್ಮ ಡ್ರೋನ್ ದೀದಿ ಸ್ಕೀಮ್. ಇದು ಸ್ಕೀಮ್ ಬಂದ್ಬಿಟ್ಟು ವುಮೆನ್ ಎಂಪವರ್ಮೆಂಟ್ಗೆ ಅಂತ. ಸೆಲ್ಫ್ ಹೆಲ್ಪ್ ಗ್ರೂಪ್ ಇರುತ್ತೆ, ಸ್ವಸಹಾಯಕ ಸಂಘ ಬಂದ್ಬಿಟ್ಟು ವುಮೆನ್ ಎಂಪವರ್ಮೆಂಟ್ಗೆ ಅಂತ ಮಾಡಿರೋದು. ಅದು ಗವರ್ಮೆಂಟ್ ರಿಜಿಸ್ಟರ್ ಆಗಿರ್ಬೇಕು. ಅವ್ರಿಗೆ 80% ಸಬ್ಸಿಡಿ ಕೊಡ್ತಿದ್ದಾರೆ. ಆ 80% ಸಬ್ಸಿಡಿ ಜೊತೆಗೆ 20% ಏನ್ ಪೇ ಮಾಡೋದಿರುತ್ತೆ ಅದಕ್ಕೆ 3% ಬಡ್ಡಿ ದರದಲ್ಲಿ ಲೋನ್ ಕೂಡ ಕೊಡ್ತಾರೆ. ಇದು ಇನ್ನ 1 ತಿಂಗಳು ಹಿಡಿಯುತ್ತೆ. ಇವಾಗ ಇಂಪ್ಲಿಮೆಂಟೇಷನ್ ಸ್ಟೇಜ್ ಅಲ್ಲಿ ಇದೆ. ಇನ್ನ ಕಮಿಂಗ್ 1 ಮಂತ್ ಅಲ್ಲಿ ನಿಮ್ಗೆ ಈ ಸೌಲಭ್ಯ ಸಿಗುತ್ತೆ, ಸಬ್ಸಿಡಿ ಸೌಲಭ್ಯ. ನಾಸಲ್ಸ್ ಬಂದ್ಬಿಟ್ಟು ಮಲ್ಟಿಪಲ್ ನಾಸಲ್ಸ್ ಇರುತ್ತೆ. ಒಂದ್ ಬಂದ್ಬಿಟ್ಟು ಎಕ್ಸ್ಟೆಂಡೆಡ್ ನಾಸಲ್ ಅಂತ. ಇದು ಕಾಮನ್ ಪರ್ಪಸ್ ಬಟ್ಟೆ, ರಾಗಿ, ಜೋಳಕ್ಕೆ ಇದನ್ನೆಲ್ಲ ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಇದು ಬಂದ್ಬಿಟ್ಟು ವೈಟ್ ಟೈಪ್ ನಾಸಲ್ ಅಂತ. ರೋ ಕ್ರಾಪ್ಸ್ ಆಗಿರುತ್ತಲ್ಲ ವೆಜಿಟೇಬಲ್ಸ್ಗೆ, ಅಂತ ಕ್ರಾಪ್ಸ್ಗೆ ಇದನ್ನ ಯೂಸ್ ಮಾಡ್ಬೋದು. ಇದು ವೈಟ್ ಟೈಪ್ ನಾಸಲ್ ಅಂತ. ನೀವು ಗಿಡಗಳ ಮೇಲಿಂದ ಕೆಳಗೆ ಸೈಡಿಗೆ ಬೀಳ್ಬೇಕು ಅಂದ್ರೆ ಇವ ವಿ ಟೈಪ್ ನಾಸಲ್ ನ ಯೂಸ್ ಮಾಡ್ಬೋದು. ಇದು ಡ್ರೋನ್ ಫ್ಲೈ ಮಾಡಕ್ಕೂ ಝೋನ್ ಅಂತ ಇರುತ್ತೆ. 3 ಝೋನ್ ಇರುತ್ತೆ, ರೆಡ್ ಝೋನ್, ಗ್ರೀನ್ ಝೋನ್, ಯೆಲ್ಲೋ ಝೋನ್ ಅಂತ. ರೆಡ್ ಝೋನ್ ಬಂದ್ಬಿಟ್ಟು ಮಿಲಿಟರಿ ಏರಿಯಾ, ಆರ್ಮಿ ಬೇಸ್ ಇರುತ್ತೆ, ಅಲ್ಲಿ ಫ್ಲೈ ಮಾಡೋಗಿಲ್ಲ. ಯೆಲ್ಲೋ ಝೋನ್ ಅಂದ್ರೆ ಈಗ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲಿರುತ್ತೋ ಅಲ್ಲಿ ಯೆಲ್ಲೋ ಝೋನ್ ಇರುತ್ತೆ. ಅಕಸ್ಮಾತ್ ಫ್ಲೈ ಮಾಡ್ಬೇಕು ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಪರ್ಮಿಷನ್ ತಗೋಬೇಕಾಗುತ್ತೆ. ಗ್ರೀನ್ ಝೋನ್ ಬಂದ್ಬಿಟ್ಟು ಫ್ಲೈ ಮಾಡ್ಬೋದು, ಪರ್ಮಿಷನ್ ಏನ್ ಬೇಕಾಗಿರಲ್ಲ. ಅದು ಬಂದ್ಬಿಟ್ಟು ಮೋಸ್ಟ್ ಆಫ್ ದ ಅಗ್ರಿಕಲ್ಚರ್ ಲ್ಯಾಂಡ್ ಬಂದ್ಬಿಟ್ಟು ಎಲ್ಲ ಗ್ರೀನ್ ಝೋನ್ ಅಲ್ಲೇ ಇರುತ್ತೆ. ಮತ್ತೆ ಯಾವಾಗ ಫ್ಲೈ ಮಾಡ್ಬಾರ್ದು ಅಂದ್ರೆ ಮಳೆ ಜೋರಾಗಿ ಬರ್ತಿತ್ತು, ಮಿಂಚಿತ್ತು, ಇಲ್ಲಿದ್ರೆ ಫ್ಲೈ ಮಾಡೋಗಿಲ್ಲ. ಅಕಸ್ಮಾತ್ ನಿಮ್ಗೆ ಏನಾದ್ರು ಸುತ್ತಮುತ್ತ ಏನಾದ್ರು ಹೈ ಟೆನ್ಷನ್ ವೈರ್ ಇತ್ತು, ಕರೆಂಟ್ ಪಾಸ್ ಆಗ್ತಿದೆ ಅಂದ್ರೆ ಹೈ ಟೆನ್ಷನ್ ವೈರ್ ಅಲ್ಲಿ ಫ್ಲೈ ಮಾಡೋಗಿಲ್ಲ. ಹೈ ಟೆನ್ಷನ್ ವೈರ್ ಕೆಳಗೆ ಫ್ಲೈ ಮಾಡೋಗಿಲ್ಲ. ಡಿಸಲಿಂಗ್, ಸಣ್ಣ ಪುಟ್ಟ ಡಿಸಲಿಂಗ್ ಇರುತ್ತೆ, ಆತರ ಇದ್ರೆ ಕಂಟ್ರೋಲ್ ಮಾಡ್ಬಿಟ್ಟು ತಗೊಂಡ್ಬರ್ಬೋದು. ಅಕಸ್ಮಾತ್ ಆತರ ಹನಿ ಇತ್ತು ಅಂದ್ರೆ ನೀವು ಸೇಫ್ ಆಗಿ ತಗೊಂಡ್ಬಂದು ಲ್ಯಾಂಡ್ ಆಗಿ ಮಾಡ್ಬೋದು, ಏನ್ ತೊಂದ್ರೆ ಇಲ್ಲ. ಜೋರಾಗಿ ಮಳೆ ಬರ್ತಿತ್ತಂದ್ರೆ ಸಡನ್ ಆಗಿ ಸ್ಟಾರ್ಟ್ ಆಯ್ತು ಅಂದ್ರೆ ನೀವು ಡ್ರೋನ್ ಎಲ್ಲೇ ಇರುತ್ತೋ ಅಲ್ಲಿ ಲ್ಯಾಂಡ್ ಮಾಡ್ಬಿಟ್ಟು ತಗೊಂಡ್ಬರ್ಬೇಕಾಗುತ್ತೆ. ಡ್ರಿಲ್ಲಿಂಗ್ ನ ಪ್ರೊಟೆಕ್ಟ್ ಮಾಡೋ ಕೆಪಾಸಿಟಿ ಇರುತ್ತೆ, ಪ್ರೊಟೆಕ್ಷನ್ ಇದೆ, ವಾಟರ್ ಪ್ರೂಫ್ ಪ್ರೊಟೆಕ್ಷನ್ ಇದೆ. ಈಗ ನಮ್ಮ ಏರ್ ಸೈಟ್ ಮುಖಾಂತರ ನಿಮಗೆ ಡೆಮೋ ಬೇಕು ಅಂದ್ರೆ ನಾವು ಡೆಮೋ ಕೊಡೋಕ್ಕೂ ತಯಾರಿದ್ದೀವಿ. ಅಕಸ್ಮಾತ್ ನಿಮ್ಗೆ ಏನಾದ್ರು ಸ್ಪೇ ಸರ್ವಿಸ್ ಬೇಕು ಅಂದ್ರೆ ನೀವ್ ಎಲ್ಲಿರ್ತೀರೋ ಅಲ್ಲೇ ಬಂದು ಬೇಕಾದ್ರೆ ನಿಮ್ಗೆ ಸ್ಪೇ ಸರ್ವಿಸಸ್ ಕೊಡ್ತೀವಿ. ಮತ್ತೆ ನಿಮ್ಗೆ ಡೆಮೋ ಬೇಕು ಅಂದ್ರೆ ಅಲ್ಲೇ ನಿಮ್ಗೆ ಬೇಕಾದ್ರೆ ನಿಮ್ಮ ಹೊಲ ಎಲ್ಲಿರುತ್ತೋ, ನಿಮ್ ಗದ್ದೆ ಎಲ್ಲಿರುತ್ತೋ ಅಲ್ಲೇ ಬಂದ್ಬಿಟ್ಟು ಬೇಕಾದ್ರೆ ನಿಮ್ಗೆ ಡೆಮೋ ತೋರಿಸ್ತೀವಿ, ಬೇಕಾದ್ರೆ ಸರ್ವಿಸ್ ಕೂಡ ಕೊಡ್ತೀವಿ. ಅಕಸ್ಮಾತ್ ನೀವು ನಮ್ಮ ಆಫೀಸಿಗೆ ಬರ್ಬೇಕು ಅಂದ್ರೆ ನಮ್ ಕಾಂಟ್ಯಾಕ್ಟ್ ಇದೆ, ನಿಮ್ಮ ಚಾನಲ್ ಮುಖಾಂತರ ನಾವು ನಿಮ್ಮ ಡಿಸ್ಪ್ಲೇ ಕೊಡ್ತೇವೆ ನಂಬರ್. ಆ ಕಾಂಟ್ಯಾಕ್ಟ್ ನಂಬರ್ ನೀವು ಕಾಲ್ ಮಾಡಿದ್ರೆ ನಾವು ಬೇಕಾದ್ರೆ ನಿಮ್ಮನ್ನ ಎಲ್ಲಿ ಸರ್ವಿಸ್ ಕೊಡಕ್ಕೆ ನಾವು ಬರ್ತೀವಿ ಅಲ್ಲಿಗೆ. ಅನ್ನ ಕೊಡುವ ದಾತ ಜೀತ